ಇನ್ನು ರಾಜ್ಯದಲ್ಲಿ ಕಿಚ್ಚು ಎಬ್ಬಿಸ್ತಾ ಇದೆ ಆರ್ಎಸ್ಎಸ್ ಬ್ಯಾನ್ ಮಾಡುವಂತ ವಿಚಾರ. ಪ್ರಿಯಾಂಕ್ ಖರ್ಗೆ ಪರ ಕಾಂಗ್ರೆಸ್ನ ನಾಯಕರು ನಿಂತಿದ್ದಾರೆ. ರಾಜ್ಯದ ಒಳಿತಿಗಾಗಿ ಬ್ಯಾನ್ ಮಾಡಬೇಕು ಅಂತ ತುಕಾರಾಂ ಹೇಳ್ತಾ ಇದ್ದಾರೆ. ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಒಂದು ಕಡೆ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಲೀಡರ್ಗಳು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಸಂಬಂಧಪಟ್ಟಂತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ರಾಜ್ಯದ ಒಳಿತಿಗಾಗಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಎಂದಿದ್ದಾರೆ ತುಕಾರಾಂ. ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ಜಾತ್ಯತೀತ ರಾಷ್ಟ್ರ. ಆರ್ಎಸ್ಎಸ್ ಏನು, ಅದರ ನಿಲುವೇನು, ಇದೆಲ್ಲದನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ತುಕಾರಾಂ ಅವರು, ಕೇಳಿಸ್ಕೊಳ್ಳೋಣ. ಸ್ವಾತಂತ್ರ್ಯನಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಒಂದು ದೇಶದ ಭವಿಷ್ಯದ ಕಡೆಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದೀವಿ. ಮೊದಲಿಂದ RSS ಏನಂತೆಲ್ಲ ತಾವೆಲ್ಲ ನೋಡಿದಿರಿ. ಇವತ್ತು ಆ ಥರ ನೆಗೆಟಿವ್ಸ್ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ ಸ್ವಲ್ಪ ಏನಾದರೂ ಇದ್ದರೆ ಸ್ವಲ್ಪ ಮಾಡೋದನ್ನೇ ಅಗ್ರೆಸಿವ್ ಆಗಿ ಮಾಡ್ತಾ ಇರ್ತಾರಲ್ಲ. RSS ನಾಥೂರಾಮ್ ಗಾಡ್ಸೆ ಯಾರು, ಗಾಂಧೀಜಿಗೆ ತಾನೇ ಹೊಡೆದಿದ್ದು. ಇವೆಲ್ಲ ಸ್ವಲ್ಪ ಇತಿಹಾಸ ನೆನಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ, ಮುಂದೆ ಏನೋ ಅವಘಡ ಆಗಬಾರ್ದು ಅಂತಂತೇಳಿ ನಾವು ನಮ್ಮ ಎಚ್ಚರಿಕೆಯನ್ನು ಅನ್ನೋದು ಜನಪರವಾಗಿ ನಮ್ಮ ಆಡಳಿತಕ್ಕೆ ಯಾರೇ ಬರಬಾರ್ದು ಅಂತೇಳಿ ನಾವು ಕ್ರಮ ಕೈಗೊಂಡಿದ್ದೀವಿ. ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ, ನಮ್ಮದೆಲ್ಲರೂ ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ. ಸೊ ಅದನ್ನು ಪರಂಪರೆ ಮುಂದುವರಿಬೇಕು, ಮುಂಜಾತೆ ಕ್ರಮವಾಗಿ ಇದನ್ನು ನಾವು ಹುಷಾರಾಗಿರ್ರಿ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ.